ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತಿನ ಸಂಚಿಕೆಯನ್ನೇ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂಥ ಒಂದು ಸಮಸ್ಯೆ. ಆ ಸಮಸ್ಯೆಗೆ ಇವತ್ತು ನಾನು ಒಂದು ವಿಶೇಷವಾದಂಥ ಪರಿಹಾರ ತಿಳಿಸೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಪ್ರಪಂಚದಲ್ಲಿ ಈ ಭೂಮಿ ಅನ್ನೋ ಗ್ರಹದಲ್ಲಿ ಎಷ್ಟೇ ಕೋಟಿ ಆಸ್ತಿ ಇದ್ದರೂ ಕೂಡ, ಎಷ್ಟೇ ರೂಪ ಇದ್ದರೂ ಕೂಡ, ಎಷ್ಟೇ ಆರೋಗ್ಯ ಇದ್ದರೂ ಕೂಡ, ರೂಪ ಆರೋಗ್ಯ ಸಂಪತ್ತನ್ನು ಕಾಪಾಡ್ಕೋಬೇಕು ಅಂತಂದರೆ ಜ್ಞಾನ ಬೇಕು, ವಿದ್ಯೆ ಇರಬೇಕು. ನಂತರ 500 ಕೋಟಿ ಆಸ್ತಿ ಇದೆ, ಭಾಳ ಚೆನ್ನಾಗಿದ್ದೀನಿ, ಭಾಳ ಆರೋಗ್ಯವಾಗಿದ್ದೀನಿ, ಎಲ್ಲ ಅದೇ ದಡ್ಡ ನಾನು. ಜ್ಞಾನ ಇಲ್ಲ. ಪ್ರತಿಯೊಂದಕ್ಕೂ ಇನ್ನೊಬ್ಬರ ಹತ್ರ ಕೇಳ್ಕೊಂಡು ಬರಬೇಕು. ನಾನು ಒಂದು ಪತ್ರ ಓದೋಕ್ಕೆ ಇನ್ನೊಬ್ಬರ ಹತ್ರ ತೊಗೊಂಡು ಪತ್ರ ಓದಿಸ್ಬೇಕು. ಕಾನೂನು ಗೊತ್ತಿಲ್ಲ. ಯಾವುದೇ ಒಂದು ವ್ಯವಹಾರದಲ್ಲಿ ನನಗೇನಾದ್ರು ಕಷ್ಟ ಸಿಕ್ಕಾಕೊಂಡ್ಬಿಟ್ರೆ ಅದನ್ನು ಪರಿಹರಿಸೋಕ್ಕೆ ನನ್ನ ಕೈಲಾಗಲ್ಲ. ಏಕೆಂದರೆ ವಿದ್ಯೆ ಇಲ್ಲ, ಜ್ಞಾನ ಇಲ್ಲ. ಎಲ್ಲ ಇದೆ, ಆರೋಗ್ಯ ಇದೆ, ದುಡ್ಡಿದೆ, ರೂಪ ಇದೆ, ಯೌವನ ಇದೆ. ನನ್ನ ಹತ್ರ ಈಗ ಒಂದು ತಿಂಗಳ ಹಿಂದೆ ಒಂದು ಹುಡುಗ ಬಂದಿದ್ದ. ಅವನು 7ನೇ ಕ್ಲಾಸು 8ನೇ ಕ್ಲಾಸು ಓದಿದ್ದಾನೆ. ಭಾಳ ಚೆನ್ನಾಗಿದ್ದಾನೆ, ಹೈಟು ವೆಯ್ಟು, ಆರೋಗ್ಯವಾಗಿದ್ದಾನೆ, ದುಡ್ಡಿದೆ, ಹಣಕಾಸು ಎಲ್ಲ ಜೋರಾಗಿದೆ. ಜಿಮ್ಗೆ ಹೋಗಿ ಬಾಡಿ ಬೆಳೆಸಿದ್ದಾನೆ, ಜಿಮ್ಗೆಲ್ಲ ಹೋಗ್ತಾನೆ, ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾಯಿದ್ದಾನೆ. ಆದರೆ ಇವತ್ತು ಅವ್ನಿಗೇನಾದ್ರು ಒಂದು ಗೌರ್ಮೆಂಟಿನ ಲೆಟ್ರ್ ಬಂತು ಅಂದರೆ, ಏನೋ ಒಂದು ಆಯಿತು ಅಂತಂದರೆ ಅವನಿಗೆ ಒಂದು ಬಗೆಹರಿಸ್ಕೊಳಕ್ಕಾಗ್ತಿಲ್ಲ. ಯಾಕೆ ಅಂತಂದರೆ ಸರಿಯಾದ ರೀತಿ ಎಜುಕೇಷನ್ ಇಲ್ಲ, ಜ್ಞಾನ ಇಲ್ಲ, ತಿಳುವಳಿಕೆ ಇಲ್ಲ, ಬಾಕಿದೆಲ್ಲ ಇದೆ. ಅವನೇನು ಮಾಡ್ತಾನೆ, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬೇಕಾಗ. ಯಾರೋ ಒಬ್ಬರು ಸುಮಾರು ಒಂದು 3 ತಿಂಗಳಿಂದ ನನ್ನ ಭೇಟಿ ಮಾಡಿದ್ರು. ಅವ್ರಿಗೆ ಒಂದು ಪತ್ರ ಸಿಕ್ತು, ಮನೆಯೊಳಗೆ ಒಂದು ಪತ್ರ ಸಿಕ್ತು. ಆ ಪತ್ರ ಒಂದು 30 ವರ್ಷದ ಹಿಂದೆದು ಅನಿಸುತ್ತೆ. ಏನೋ ಮನೇಲಿ ಯಾರೋ ತೀರ್ಕೊಂಡಿದ್ರು. ತೀರ್ಕೊಂಡ್ಮೇಲೆ ಅವ್ರು 12ನೇ ದಿನಕ್ಕೆ ಫಂಕ್ಷನ್ ಮಾಡ್ತಾರೆ. ಆ ಫಂಕ್ಷನ್ಗೆ ಎಲ್ಲ ಕ್ಲೀನ್ ಮಾಡಿ ಪೇಂಟ್ ಮಾಡಬೇಕು ಮನೆಗೆ. ಸತ್ತೋಗಿದ್ರಲ್ಲ ಮನೆ, ಸತ್ತಿರೋ ಸೂತ್ಕದ ಮನೆ, ಅದಕ್ಕೆಲ್ಲ ಪೇಂಟ್ ಮಾಡಬೇಕು ಅಂಥೇಳಿ ಅವ್ರ ಮೇಲೆ 30 ವರ್ಷ ಆದಮೇಲೆ ಒಂದು ಸಾವಾಗಿದೆ. ಸ್ವಂತ ತಂದೆ ಸತ್ತೋಗ್ಬಿಟ್ಟಿದ್ದಾರೆ. ಮಗ ಓದಿಲ್ಲ, ವ್ಯವಸಾಯ ಮಾಡಿಕೊಂಡು ಓದೋಕ್ಕೆ ಅಂತ ಕಳಿಸ್ರೆ ನಲಿಕಾಯಿ ಕದಿಯೋದು, ಎಳ್ನೀರು ಮರಕ್ಕೆ ಹತ್ತಿ ಎಳ್ನೀರು ಕದಿಯೋದು, ಬಾಯಿಗೆ ಬಿದ್ದು ಈಜು ಮಾಡೋದು. ಈಗ ಹುಡುಗರು ಸವಾಸ ಸೇರಿಕೊಂಡು ಅವನು ಸ್ಕೂಲ್ಗೆ ಹೋಗ್ತಿರ್ಲಿಲ್ವಂತೆ. ಸ್ಕೂಲ್ಗೆ ಹೋಗಿ ತಿಂತೋಗೋದು, ಎಲ್ಲ ಆಟ ಪಾಠ ಆಡ್ಕೊಂಡು ಸಂಜೆ ಸ್ಕೂಲ್ ಮುಗಿಸ್ಕೊಂಡು ಮನೆಗೆ ಬರೋದು. ಕೊನೆಗೆ ಮೇಸ್ಟ್ ಹೇಳ್ತಿದ್ರು, ಇವ್ನ ಮಗ ನಿಮ್ಮ ಸ್ಕೂಲಿಗೆ ಬಂದು 6 ತಿಂಗಳಾಯಿತು ಅಂತೇಳಿ. ಕೊನೆಗೆ ಇವ್ನಿಗೆ ಓದೋಕ್ಕೆ ಇಷ್ಟ ಇಲ್ಲ ಅಂದ್ಬಿಟ್ಟು ಅವನು ವ್ಯವಸಾಯಕ್ಕೆ ಹಾಕೊಂಬಿಟ್ರು. ಓದೋಕ್ಕೆ ಬರೋಲ್ಲ, ಬರೆಯೋಕ್ಕೆ ಬರೋಲ್ಲ. ಬರೀತಾರೋ ಆದರೂ ಅವ್ನಿಗಷ್ಟು ಜ್ಞಾನ ಇಲ್ಲ. ಯಾಕೆಂದರೆ ಬಲವಂತವಾಗಿ ಸ್ಕೂಲ್ಗೆ ಹೋಗ್ತಿದ್ದ ಅವನು. 30 ಬೆಳೆದು ದೊಡ್ಡವನಾಗಿದ್ದಾನೆ. ಈಗಾಗಲೇ ಅವ್ನಿಗೆ 28-29 ವಯಸ್ಸು. ಮನೇಲಿ ತಂದೆ ತೀರ್ಕೊಂಡಿದ್ದಾರೆ. ಮನೆ ಕ್ಲೀನ್ ಮಾಡ್ಕೊ ಅವ್ರಿಗೊಂದು ಪತ್ರ ಸಿಕ್ತು ನೋಡಿ. ಪತ್ರದಲ್ಲಿ ಅವ್ನಿಗೇನಂತ ಗೊತ್ತಾಗ್ತಿಲ್ಲ. ಒಂದು ಮೋಡಿ ಭಾಷೆ, ಮೋಡಿ ಕನ್ನಡನೇ. ಯಾರೋ ಒಬ್ಬರು ಗ್ರಾಮ ಸೇವಕರು ಯಾರೋ ಒಬ್ಬರು ಪತ್ರದಲ್ಲಿ ಬರೆದಿದ್ದಾರೆ. ಅದರಲ್ಲಿ ಆ ಪತ್ರದಲ್ಲಿ 3 ಜನ ವ್ಯಕ್ತಿಗೆ ಅವತ್ತು 30 ವರ್ಷದಿಂದನೇ 25,000 ದುಡ್ಡು ಕೊಟ್ಟಿದ್ದಾರೆ. ಕಷ್ಟಕ್ಕೆ ಭಾಗಿಯಾಗಿದ್ದಾರೆ ಇವರಪ್ಪ. ಈ ದುಡ್ಡನ್ನು ಇಂಥವ್ರಿಗೆ ಇಂಥ ದಿವಸ 25,000 ರೂಪಾಯಿ ನಾನು ಕೊಟ್ಟಿದ್ದೀನಿ ಅಂತ ಹೇಳಿ ಪತ್ರದ ಬರೆದಿದ್ದಾರೆ. ಇನ್ನೊಬ್ಬರಿಗೆ ಒಂದು ಸೈಟ್ ತೊಗೊಂಡಿದ್ರು ಅವರಪ್ಪ. ಆ ಸೈಟ್ನಲ್ಲಿ ಒಂದು ಕೋಳಿ ಸಾಗಾಣಿಕೆನೋ ಕುರಿ ಸಾಗಾಣಿಕೆ ಮಾತ್ರ ಬಿಟ್ಕೊಟ್ಟಿದ್ದಾರೆ. 5 ವರ್ಷಕ್ಕೆ ಲೀಸ್ ಕೊಟ್ಟಿದ್ದಾರೆ. 5 ವರ್ಷಕ್ಕೆ ಲೀಸ್ಗೆ ಕೊಟ್ಟಿದ್ದಾರೆ. ಇದಿಷ್ಟು ಪತ್ರದಲ್ಲಿ ಬರೆದಿದ್ದಾರೆ. ತಂದೆ ತೀರ್ಕೊಂಬಿಟ್ರು. ಪೇಂಟ್ ಮಾಡುವಾಗ ಅವ್ರಿಗೆ ಗಲೀಜೆಲ್ಲ ತೆಗಿಬೇಕಾದ್ರೆ ಅವ್ರಿಗೆ ಪತ್ರ ಸಿಕ್ತು. ಸಿಕ್ಕಿದ ಮೇಲೆ ಮಗಂಗೆ ಗೊತ್ತಾಗಿಲ್ಲದೇನು ಅಂತೇಳಿ ಅವ್ರ ಮನೇಲಿ ಪಕ್ಕದ ಮನೇಲಿ ಒಬ್ಬರು ವಿದ್ಯಾವಂತ ಒಬ್ಬರು ಇದ್ದಾರೆ. ಅವ್ರ ಅಪ್ಪನ ಫ್ರೆಂಡೇ. ಅವ್ರು ತೋರಿಸಿದಾಗ ಡೀಟೇಲ್ಸ್ ಎಲ್ಲ ಹೇಳಿದ್ರು. 25,000 ಕೊಟ್ಟಿದ್ದೀನಿ ಇಂಥವ್ನಿಗೆ ಇಂಥ ದಿವಸ. ನಮ್ಮದೊಂದು ಸೈಟ್ ಇದೆ. ಇವ್ನಿಗೆ ಗೊತ್ತೇ ಇಲ್ಲ ನಮ್ಮ ಅಪ್ಪ ಒಂದು ಸೈಟ್ ತೆಗೆದಿದ್ದಾರೆ. ಆ ಸೈಟ್ ಇನ್ನೊಬ್ಬರು ಫ್ರೆಂಡಿಗೆ ಬಿಟ್ಟು ಕೊಟ್ಟಿದ್ದಾರೆ, ಕೋಳಿನೋ ಕುರಿನೋ ಸಾಗಾಣಿಕೆ ಮಾಡಲಿ ಅಂತೇಳಿ. ತಕ್ಷಣ ಅವನು ಹೋಗಿ ನೋಡ್ತಾನೆ. ಹೋಗಿ ನೋಡಿದಾಗ ಅವನಿಗೆ ಎಲ್ಲ ಒಬ್ಬ ಸತ್ತೋಗಿದ್ದಾನೆ. 25,000 ರೂಪಾಯಿ ತೊಗೊಂಡು ಅವ್ರ ಅಪ್ಪ ಬದುಕಿದ್ದಾರೆ, ಸತ್ತೋಗಿದ್ದಾನೆ. ಇನ್ನೊಬ್ಬ ಇದ್ದಾನೆ, ವಯಸ್ಸಾಗಿದೆ,
ನನಗೆ ಕೊಡೋಕ್ಕಾಗಲ್ಲ ಅಂದ. ಇನ್ನೊಬ್ಬ ಜಾಗ ಖಾಲಿ ಮಾಡು ನಮ್ಮದು ಈ ಸೈಟು ಅಂತ ಕೇಳಿದಾಗ ನಿಮ್ಮ ಅಪ್ಪಗೆ ನಾನು ದುಡ್ಡು ಕೊಟ್ಟು ತೊಗೊಂಬಿಟ್ಟಿದ್ದೀನಿ ಅಂತಾನೆ. ದುಡ್ಡು ಕೊಟ್ಟಿದ್ದೆ ನಿಮ್ಮ ಅಪ್ಪ ಸೈನ್ ಮಾಡಿಕೊಡ್ಲಿಲ್ಲ, ರಿಜಿಸ್ಟ್ರ್ ಮಾಡಿಕೊಡ್ಲಿಲ್ಲ, ನೀನು ದುಡ್ಡು ಕೊಡು ನಾನು ಬಿಟ್ಕೊಡ್ತೀನಿ ಅಂತ ಹೇಳಿ. ನೋಡಿ ಈಗ ಈ ಥರ ಅವನಿಗೆ ಮನೇಲಿ ಆ ಪತ್ರ ಇತ್ತು, ಅವನಿಗೆ ಸುಮಾರು ದಿನ ನೋಡಿದಾನಂಥದ್ದು, ತೆಗೆದ್ರೆ ಏನಿದೆ ಅಂತ ನೋಡೋಕ್ಕೆ ಹೋಗಿಲ್ಲ, ಓದಕ್ಕೆ ಬಂದಿಲ್ಲ, ಜ್ಞಾನ ಇಲ್ಲ. ಹೀಗೆ ವಿದ್ಯೆ ಒಂದು ಚೆನ್ನಾಗಿತ್ತು ಅಂದರೆ ವಿದ್ಯೆ ಇದೆ, ಓದಿದ್ರೆ ಬುದ್ಧಿ ಇರಲ್ಲ ಕೆಲವರಿಗೆ. ಕೆಲವರು ಡಾಕ್ಟ್ರ್ ಓದಿದ್ರೆ ಬುದ್ಧಿ ಇಲ್ಲ, ಕೆಲವರು ಇಂಜಿನಿಯರ್ ಓದಿದ್ರೆ ಬುದ್ಧಿ ಇಲ್ಲ, ಕೆಲವರು ಅಡ್ವೊಕೇಟ್ ಆಗಿದ್ರೆ ಬುದ್ಧಿ ಇಲ್ಲ, ಕೆಲವರಿಗೆ IAS IPS ಮಾಡಿದರೆ ಒಂದು ಪುಸ್ತಕದ ಬದನೆಕಾಯಿಗೆ ಅವ್ರು ಮೀಸಲಾಗಿರ್ತಾರೆ. ಅವ್ರು ಪ್ರಾಪಂಚಿಕ ಜ್ಞಾನ ಅಂದರೆ ಬುದ್ಧಿವಂತಿಕೆ, ಲೋಕಜ್ಞಾನ ಅದಿರೋದಿಲ್ಲ. ಹೀಗಾಗಿ ಅವನಿಗೆ ಬುದ್ಧಿನೂ ಇಲ್ಲ, ಅದೇನಿದೆ ತಗೊಂಡು ನೋಡಬೇಕು, ಏನು ಮಾಡಬೇಕು ಅಂತಲೂ ಆಗಲೂ ಯೋಚನೆ ಮಾಡಲಿಲ್ಲ. ಸುಮಾರು ಒಂದು 8 ವರ್ಷದಿಂದನೇ ಏನೂ ಮಾಡಿಲ್ಲ ಅವನು. ಹೀಗಾಗಿ ಅವನು ಭಾಳ ಪಶ್ಚಾತ್ತಾಪ ಪಡ್ತಾ ಇದ್ದಾನೀಗ. 50,000 ರೂಪಾಯಿ ಅವತ್ತು ಕಾಲಲ್ಲಿ ಬಡ್ಡಿ ಇಲ್ಲ, ಎಂಥದ್ದಿಲ್ಲ, ವಾಪಸ್ ಸತ್ತೋಗಿದ್ದಾನೋ ಒಬ್ಬ ಕೊಡೋಕ್ಕಾಗಲ್ಲ ಅಂತಾರೆ. ಈ ಥರದ್ದೆಲ್ಲ ಆದಾಗ ನಾವು ಯಾವ ರೀತಿ ಬದುಕಬೇಕು? ಆಮೇಲೆ ಎಷ್ಟೋ ಜನಕ್ಕೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗುವಂಥ ಬದುಕು ಬಂದುಬಿಟ್ಟಿದೆ. ಇದನ್ನು ಏನು ಹೇಳ್ತಾ ಇದ್ದೀನಿ ಅಂದರೆ, ಓದೋ ವಯಸ್ಸಲ್ಲಿ ಓದೋಕ್ಕಾಗಿಲ್ಲ. ಯಾಕೆ? ಓದೋಕ್ಕೆ ಅಂತ ಹೋಗ್ತಾನೆ, ಕಾಲೇಜ್ಗೆ ಹೋಗ್ತಾನೆ, ಸ್ಕೂಲ್ಗೆ ಹೋಗ್ತಾನೆ, ಸಿನಿಮಾಗೆ ಹೋಗೋದು, ಅಲ್ಲಿ ಡ್ರಿಂಕ್ಸ್ ಮಾಡ್ತಾ ಕಾಲೇ ಕಳೆದು ಬಿಡೋದು. ಓದೋಕ್ಕೆ ಅಂತ ಸ್ಕೂಲ್ಗೆ ಕಾಲೇಜ್ಗೆ ಅಂತ ಹೋಗ್ತಾನೆ, ಮನೇಲಿ ಹೇಳ್ಬಿಟ್ಟು ಹೋಗ್ತಾನೆ, ಆ ಸಿನಿಮಾ ಈ ಸಿನಿಮಾ ಅಂತ ನೋಡ್ಕೊಂಡಿರೋದು. ಹುಡುಗರ ಜೊತೆ ಆಟಪಾಠ ಆಡಿಕೊಂಡು ಕಾಲ ಕಳ್ತಾರೆ, ಕಾಲೇಜಿಗೂ ಹೋಗಲ್ಲ, ಸ್ಕೂಲಿಗೂ ಹೋಗಲ್ಲ. ಆದರೆ ಮನೇಲಿ ಫೀಸ್ ಕಟ್ಟಿರ್ತಾರೆ, ಮನೇಲಿ ಓದ್ತಾ ಇದ್ದಾನೆ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಮಗ ಅಥವಾ ಮಗಳು ವಿದ್ಯಾಭ್ಯಾಸ ಮಾಡ್ತಾ ಇಲ್ಲ. ಹೆಂಗೋ ಒಂದು ಸಲ ಗೊತ್ತಾದಾಗ ತಂದೆ ತಾಯಿಗೆ ಆಶ್ಚರ್ಯ ಆಗುತ್ತೆ. ಇಷ್ಟು ದಿವಸ ನನ್ನ ಮಗ ಸ್ಕೂಲ್ಗೆ ಹೋಗಿಲ್ಲ, ಇಷ್ಟು ದಿವಸ ನನ್ನ ಮಗಳು ಕಾಲೇಜ್ಗೆ ಹೋಗಿಲ್ಲ, ಎಲ್ಲಿ ಹೋಗ್ತಿದ್ರು, ಏನು ಮಾಡ್ತಿದ್ರು ಅಂತ ಎಂಕ್ವೈರಿ ಮಾಡಿದಾಗ ಅವರು ದುಶ್ಚಟಗಳಿಗೆ ಭಾಗಿಯಾಗಿಬಿಟ್ಟಿದ್ದಾರೆ. ತಂದೆ ತಾಯಿಗಳು ಭಾಳಷ್ಟು ಆಸೆ ಇಟ್ಕೊಂಡಿರ್ತಾರೆ. ಅಯ್ಯೋ ನಾನಂತೂ ಓದಿಲ್ಲ, ನನ್ನ ಮಗ ಓದಲಿ, ಇಂಜಿನಿಯರ್ ಆಗಲಿ, ಡಾಕ್ಟರ್ ಆಗಲಿ, ಅಡ್ವೊಕೇಟ್ ಆಗಲಿ, IAS IPS ಆಫೀಸರ್ ಆಗಲಿ, ಒಂದೊಂದು ಆಸೆ ತಂದೆ ತಾಯಿಗಳಿಗೆ. ಅವರು ಕಷ್ಟಪಟ್ಟು ತಮ್ಮ ಬದುಕನ್ನೇ ತ್ಯಾಗ ಮಾಡ್ತಾರೆ. ಹಗಲು ರಾತ್ರಿ ಗುಡುಗು ಮಿಂಚು ಎಲ್ಲನೂ ಬಿಟ್ಟು ಹೋಗಿ ದುಡಿದು ಡೊನೇಷನ್ಗೆ, ಫೀಸ್ಗೆ, ಬಟ್ಟೆಗೆ, ಪುಸ್ತಕಕ್ಕೆ ಎಲ್ಲ ಕೊಡ್ತಾರೆ. ಮೊನ್ನೆ ಯಾರೋ ಇನ್ನೊಬ್ಬರು ನನಗೆ ಮಾತಾಡಿದ್ರು. ಅವ್ರು ಏನು ಹೇಳ್ತಾರೆ ಅಂದರೆ, ನಮ್ಮ ಮನೇಲಿ ಓದೋಕ್ಕೆ ನಮ್ಮದು ಕೂಡು ಕುಟುಂಬ, ದೊಡ್ಡ ಕುಟುಂಬ, ಮಕ್ಳಿಗೆ ಓದೋಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳಿ ನಾನೇನು ಮಾಡಿದೆ, ನನ್ನ ಮಗನ ತೊಗೊಂಡೋಗ್ಬಿಟ್ಟು ಅಲ್ಲಿಂದ ಸುಮಾರು ಒಂದು 100 ಕಿಲೋಮೀಟ್ರ್ ಉದ್ದದಲ್ಲಿ ಒಂದು ಊರಿದೆ, ಅಲ್ಲೊಂದು ರೆಸಿಡೆನ್ಷಿಯಲ್ ಸ್ಕೂಲ್ ಇದೆ, ಹಾಸ್ಟ್ಲಿಗೆ ಹಾಕಿದ್ದಾರೆ. ಅಲ್ಲೇ ಓದ್ಕೊಂಡು ಅಲ್ಲೇ ಇರಬೇಕು ಅಂತ. ಹುಡುಗ ಹಾಸ್ಟೆಲ್ಲೇ ಎತ್ಕೊಂಡು ಓದಲಿ, ನಮ್ಮ ಮನೇಲಿ ತೊಂದರೆ ಆಗುತ್ತೆ, ಓದೋಕ್ಕೆ ತೊಂದರೆ ಆಗುತ್ತೆ, ಬೇಕಾದ್ರೆ ಕೂಡು ಕುಟುಂಬ ಒಂದು 25 ಜನ ಇದ್ದಾರಂತೆ. ಹೀಗಾಗಿ ಮಗ ಚೆನ್ನಾಗಿ ಓದಲಿ ಅಂತೇಳಿ ಅವ್ನಿಗೇನು ಬೇಕೋ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅವನೇನು ಮಾಡಿದ, ಓದ್ಮೇಲೆ ಆ ಪಾಠ ಚೆನ್ನಾಗಿ ಮಾಡ್ತಿದ್ರೋ ಇಲ್ವೋ ಗೊತ್ತಿಲ್ಲ, ಅವ್ನಿಗೆ ಅರ್ಥ ಆಗ್ತಿತ್ತೋ ಏನೋ ಗೊತ್ತಿಲ್ಲ. ಅರ್ಥ ಆಗದಿರೋದಕ್ಕೆ ಅವ್ನಿಗೆ ಒಂಥರ ಭಾರ, ಏನೋ ಒಂಥರ ಗಾಬರಿ, ಹುಚ್ಚು. ಅಯ್ಯೋ ನಾನು ಓದೋಕ್ಕೆ ಆಗ್ತಿಲ್ಲ, ಬರೆಯೋಕ್ಕಾಗ್ತಿಲ್ಲ, ಅರ್ಥ ಆಗ್ತಿಲ್ಲ, ಮನೇಲಿ ಎಂತರೋ ಹಾಗೆ ಎಂತರೋ ಅಂತೇಳಿ ಒಂಥರ ಇದಾಗಿ ಅವನಿಗೆ ಎಲ್ಲೋ ಒಂದು ಕಡೆ ಯಾರೋ ಒಬ್ಬರು ಒಂದು ಹುಡುಗ ಅವನಿಗೆ ಸ್ಮೋಕ್ ಮಾಡೋದು ಕಲಿಸ್ಬಿಟ್ಟಿದ್ದಾನೆ. 10ನೇ ಕ್ಲಾಸ್ ಹುಡುಗ ದಿನ ಒಂದು ಸ್ಮೋಕ್ ಮಾಡ್ತಾನೆ. ಮಗ 10ನೇ ಕ್ಲಾಸ್ ಪಾಸ್ ಮಾಡಿ ಒಳ್ಳೆ ಮಾರ್ಕ್ಸ್ ತಗೊಳ್ಳಿಂತ ಹಾಸ್ಟ್ಲಿಗೆ ಸೇರಿಸಿದ್ರೆ ಹಾಸ್ಟ್ಲ್ ಸವಾಸ ಸೇರ್ಕೊಂಡು ಇವನು ಸ್ಮೋಕ್ ಮಾಡ್ತಾನೆ. ಕೊನೆಗೆ ಗೊತ್ತಾಗ್ಬಿಟ್ಟು ಮಗನಿಗೆ ಬೈದು ಮನೆಗೆ ವಾಪಸ್ ಕರ್ಕೊಂಬಂದು ಇದು ಮಾಡ್ತಾರೆ. SLC ಫೇಲ್ ಅವನು. ಯಾಕೆ ಫೇಲ್ ಆದ ಗೊತ್ತಿಲ್ಲ ಅವ್ರಿಗೆ. ಎಲ್ಲ ಸಬ್ಜೆಕ್ಟು ಫೇಲು. ಒಂದು ಸಬ್ಜೆಕ್ಟಾದ್ರೂ ಪಾಸ್ ಮಾಡ್ಕೊಳ್ಳೋಕ್ಕೆ ಅವನಿಗೆ ಆಗಲಿಲ್ಲ. ಕಾರಣ ದುಶ್ಚಟಗಳು. ಇನ್ನೊಬ್ಬರು ಮಗನ ಇಂಜಿನಿಯರಿಂಗ್ ಸೇರಿಸಿದ್ದಾರೆ. ಅವನು ಇಂಜಿನಿಯರಿಂಗ್ ಹೋಗ್ತೀನಿ ಅಂದ್ಬಿಟ್ಟು ಕಾಲೇಜ್ಗೆ ಹೋಗಿ ಬೆಳಗ್ಗೆ ಹೋದರೆ ರಾತ್ರಿ 9 ಬರ್ತಿದ್ದ ಕಾಲೇಜ್ಗೆ. ಯಾಕೋ ಸ್ಟೇಟ್ ಬಂದರೆ ಸ್ಟಡಿ ಮಾಡ್ತೀವಿ, ಕಾಲೇಜ್ ಮುಗಿದ ಮೇಲೆ ನಾವೆಲ್ಲ ಕೂತ್ಕೊಂಡು ಸ್ಟಡಿ ಮಾಡ್ತೀವಿ, ಗ್ರೂಪ್ ಡಿಸ್ಕಷನ್ ಹಾಗೆ ಅಂತ ಸುಳ್ಳು ಹೇಳಿ ಕಾಲೇಜ್ಗೂ ಹೋಗ್ದೇನೆ ಅಲ್ಲಿ ಸುತ್ತಾಡೋದು. ಯಾವುದೋ ಒಬ್ಬ ರಾಜಕೀಯ ವ್ಯಕ್ತಿ ಜೊತೆ ಅವನಿಗೆ ಸಂಪರ್ಕ ಆಯಿತು. ಆ ರಾಜಕೀಯ ವ್ಯಕ್ತಿಯನ್ನ ಅಲ್ಲೋಗಿ ಪೋಸ್ಟ್ ಫ್ರೆಂಡ್ಸೋ ಅಲ್ಲೋಗಿ ಇದು ತೊಗೊಂಬಾರೋ, ಅವ್ನಿಗೆ ಸ್ವಲ್ಪ ಬೆದರಿಸಿ ಬಾರೋ ಅಂಥೇಳಿ ಪೊಲಿಟಿಷಿಯನ್ ಅವ್ನಿಗೆ ಸ್ವಲ್ಪ ದುಡ್ಡು ಕೊಡ್ತಿದ್ದ. ದುಡ್ಡು ನೋಡಿಬಿಟ್ಟ, ರುಚಿ ನೋಡಿಬಿಟ್ಟ, ಕಾಲೇಜ್ ಬಿಟ್ಟು ಕಾಲೇಜ್ಗೆ ಹೋಗ್ತಾನೆ. ಅಪ್ಪ ಅಮ್ಮನಿಗೆ ಯಾರೋ ಅವನು ಹೋಗ್ತಿರಲಿಲ್ಲ, ಇವ್ರು ಕೆಲಸ ಮಾಡ್ತಾಯಿದ್ದ. ಡ್ರೈವಿಂಗ್ ಲೈಸೆನ್ಸ್ ಮಾಡ್ಸೋಕ್ಕೆ ಹೋಗುವ, ಪಾಸ್ಪೋರ್ಟ್ ಮಾಡಿಸ್ಕೊಡೋಕ್ಕೆ ಅಂತ ಹೋಗ್ತಾನಂತೆ. ಆಮೇಲೆ ಆ ಪೊಲಿಟಿಷಿಯನ್ಸ್ ಏನು ಹೇಳ್ತಾರೋ ಆ ಕೆಲಸ, ಅವನ ಹತ್ರ ದುಡ್ಡು ತೊಗೊಂಬಾರೋ, ಇಲ್ಲಿ ಕೊಡು ಅಲ್ಲಿ ಕೊಡು ಅಂದರೆ ಎಲ್ಲ ಅವನೇನು ದುಡ್ಡು ಕೊಡ್ತಾನೋ ಅದು ತೊಗೊಂಡು ಮಜಾ ಮಾಡಿಕೊಂಡು ಅವನಿಗೆ ಓದೋ ಬದ್ದು ಹಣ ಚೆನ್ನಾಗಿ ಬಂತಿದೆಯಲ್ಲ, ದುಡ್ಡು ನೋಡಿಬಿಟ್ಟು ಅವನು ಈಗಲೇ ಇಷ್ಟು ದುಡಿತೀನಿ ನಾನು, ತಿಂಗಳಿಗೆ ಒಂದು 20-30 ಸಾವಿರ ದುಡಿತೀನಿ, ನಾನ್ಯಾಕೆ ಇಂಜಿನಿಯರ್ ಮಾಡಬೇಕು, ನಾನ್ಯಾಕೆ ಓದಬೇಕು?
2 ವರ್ಷ ಆದಮೇಲೆ ಗೊತ್ತಾಯಿತು ಮಗ ಇಂಜಿನಿಯರ್ ಓದ್ತಿಲ್ಲ, ಅವನು ಕಾಲೇಜ್ಗೆ ಹೋಗ್ತಾ ಇಲ್ಲ ಅಂತೇಳಿ. ಯಾಕೆಂದರೆ ಕಾಲೇಜಿನ ಒಂದು ಲೆಟ್ರ್ ಬಂತು. ಪುಣ್ಯಕ್ಕೆ ಎಲ್ಲ ಲೆಟ್ರ್ ಇವನೇ ತಗೋತಿದ್ದಂತೆ. ಇವ್ನು ಇಲ್ದೋದ ಸಮಯದಲ್ಲಿ ಒಂದು ಲೆಟ್ರ್ ಬಂತಂತೆ ಕಾಲೇಜ್ ಪ್ರಿನ್ಸಿಪಲಿಂದ, ಈ ಥರ ನಿಮ್ಮ ಹುಡುಗ ಮನೆಗೆ ಕಾಲೇಜಿಗೆ ಬರ್ತಿಲ್ಲ 2 ವರ್ಷದಿಂದ, ಫೀಸು ಕಟ್ಟಬೇಕು ನೀವು, ಹಾಗೆ ಹೇಗೆ ಅಂತೇಳಿ. ಏನು ಆಶ್ಚರ್ಯ ಹೋದ್ನಾಗ ಅಟೆಂಡೆನ್ಸ್ ಯಾವ ಸಬ್ಜೆಕ್ಟು ಇಲ್ಲ, ಯಾವ ಎಕ್ಸಾಮು ಕೂತಿಲ್ಲ, ಏನೂ ಇಲ್ಲ ಅವನು. ಯಾಕೆ ಆಮೇಲೆ ಕಂಬೈನ್ಡ್ ಸ್ಟಡಿ ಮಾಡ್ತೀನಿ ಅಂತೇಳಿ ಹುಡುಗರು ನಮ್ಮ ಫ್ರೆಂಡ್ಸ್ ಇದ್ದಾರೆ, ಅವ್ರ ರೂಮಲ್ಲಿ ಹೋಗಿರ್ತೀನಿ ಅಂದ್ಬಿಟ್ಟು ವಾರಕ್ಕೆ 2 ಸಲ ಮರ ಬರೋದು, ಕಂಬೈನ್ಡ್ ಸ್ಟಡಿ ಮಾಡೋದು, ಅಲ್ಲಿ ಡ್ರಗ್ಸು ಸ್ಮೋಕ್ ತೊಗೊಂಡು ಎಂಜಾಯ್ ಮಾಡ್ತಿರ್ತಾನೆ. ಹೀಗೆ ವಿದ್ಯಾಭ್ಯಾಸಕ್ಕೆ ಅಂತ ಕಳಿಸಿ ಅಪ್ಪ ಅಮ್ಮದಿರು ಮಕ್ಕಳು ಕಾಲೇಜು ಸ್ಕೂಲ್ಗೆ ಹೋಗ್ದೇನೆ ಬೇರೆ ರೀತಿ ಅಡ್ಡದಾರಿಲಿ ಹಿಡಿದು ತಮ್ಮ ಎಜುಕೇಷನನ್ನು ಭವಿಷ್ಯವನ್ನು ಹಾಳು ಮಾಡ್ಕೊಳ್ತಾ ಇದ್ದರೆ, ಇನ್ನೊಂದು ಓದಬೇಕು ಅನ್ನೋ ವೃತ್ತಿನ ಒಂದು ದೃಢ ಸಂಕಲ್ಪವನ್ನು ಬಿಟ್ಟು ಬೇರೆಯವ್ರ ಜೊತೆ ಸೇರಿಕೊಂಡು ಬೇರೆ ಏನೋ ಒಂದು ವ್ಯವಹಾರಗಳನ್ನು ಮಾಡೋಕ್ಕೆ ಶುರು ಮಾಡಿ ಹಣ ಸಂಪಾದನೆ ಮಾಡ್ತಿದ್ರೆ, ಈ ಒಂದು ಎಪಿಸೋಡಲ್ಲಿ ತೋರಿಸುವಂಥ ಪರಿಹಾರ ಮಾಡಿದ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಯಾಕೆಂದರೆ ಈಗಾಗಲೇ ಸ್ಕೂಲು ಕಾಲೇಜ್ ಶುರುವಾಗ್ತಾ ಇದೆ. ಜೂನ್ 1ನೇ ತಾರೀಕಿಂದ ಎಷ್ಟೋ ಜನ ಕಡೆ ಸ್ಕೂಲ್ ಶುರುವಾಗಿದೆ, ಕಾಲೇಜು ಕೂಡ ಶುರುವಾಗಿದೆ. ನಿಮ್ಮ ಮಕ್ಳಿಗೆ ಗಮನ ಇಟ್ಟು ಅಬ್ಸರ್ವ್ ಮಾಡಬೇಕು ತಂದೆ ತಾಯಿ. ಯಾಕೆ ನೀವು ಕಷ್ಟಪಟ್ಟು ಫೀಸ್ ಕಟ್ತೀರಾ, ಕಷ್ಟಪಟ್ಟು ಡೊನೇಷನ್ ಕೊಡ್ತಾಯಿದ್ದೀರಾ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಬೇಕಾದಂಥ ಸವಲತ್ತು, ಒಳ್ಳೆ ಬಟ್ಟೆ, ಶೂಸು, ಪುಸ್ತಕ, ಬೈಕ್ ಕೊಡಿಸ್ತೀರಿ, ಏನೋ ಒಂದೆಲ್ಲ ಕೊಟ್ಟು ಮಕ್ಕಳು ಓದಲಿ ಅಂತ. ನೀವು ಎಷ್ಟು ಕಷ್ಟಪಟ್ಟು ದುಡಿದ್ರು ಮಕ್ಕಳು ಓದಲಿ ಅಂತ ಸಂಕಲ್ಪ ಇರುತ್ತೆ, ಆದರೆ ಅವ್ರು ಮಾಡ್ತಿರೋದೇ ಬೇರೆ. ಅದರಿಂದ ತಂದೆ ತಾಯಿಗಳು ಅವ್ರಿಗೆ ಗೊತ್ತಿಲ್ಲದಾಗೆ ಕಾಲೇಜಿಗೆ ಸ್ಕೂಲ್ಗೆ ಹೋಗಿ ನಮ್ಮ ಮಕ್ಕಳು ಹೇಗೆ ಓದ್ತಿದ್ದಾರೆ ಬರ್ತಿದ್ದಾರಾ ಅಂತ ಅಬ್ಸರ್ವ್ ಮಾಡಬೇಕು. 3ನೇದು, ಅವ್ರಿಗೆ ವಿದ್ಯಾಭ್ಯಾಸ ಮಾಡೋ ಯೋಗನೇ ಇಲ್ಲ, ನೀವು ಬಲವಂತಾಗಿ ಹಾಕ್ಬಿಟ್ಟಿರ್ತೀರ. ಯಾವಾಗ ಗುರುಗಳಿಗೆ ನಾವು ಅಪಪ್ರಚಾರ ಮಾಡ್ತೀವೋ, ಈಗ ನಾನು ಓದ್ ಜನ್ಮದಲ್ಲಿ ಒಬ್ಬ ಗುರು ಬಗ್ಗೆ ಕೆಟ್ಟ ಮಾತಾಡಿರ್ತೀನಿ, ಪ್ರತ್ಯಕ್ಷವಾಗಿ ಇಲ್ಲ ಇಂಡೈರೆಕ್ಟಾಗಿ, ಗೊತ್ತೋ ಗೊತ್ತಿಲ್ಲದನೋ ನಾನು ಗುರುಗಳಿಗೆ, ಜ್ಞಾನ ಕೊಟ್ಟಂಥ ಗುರುಗಳಿಗೆ ನಾನು ಕೆಟ್ಟದಾಗಿ ಅಪಪ್ರಚಾರ ಮಾಡ್ತಿರ್ತೀನಿ. ಈ ಥರ ಮಾಡಿದಾಗ ಇನ್ನೊಂದು ಗುರುವಿಂದ ನಿನಗೆ ಜ್ಞಾನ ಸಿಗೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುತ್ತೆ ಗರುಡ ಪುರಾಣ. ನಾನೀಗ ಒಬ್ಬ ಗುರುಗಳಿಗೆ ಅವಮಾನ ಮಾಡಿದ್ರೆ, ಅವ್ರ ಬಗ್ಗೆ ಕೆಟ್ಟ ಪ್ರಚಾರ ಮಾಡಿದ್ರೆ, ಈ ಜನ್ಮದಲ್ಲಿ ನೆಕ್ಸ್ಟ್ ಬರ್ತಲ್ಲಿ ಇನ್ನೊಂದು ಗುರುವಿಂದ ನನಗೆ ಜ್ಞಾನ ಸಿಗೋದಿಲ್ಲ. ಅದು ಹೈಸ್ಕೂಲ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು. ಅದರಿಂದ ಗುರು ಅಂದರೆ ಯಾರು ನಮಗೆ ಟೀಚ್ ಮಾಡಿ ಪಾಸ್ ಮಾಡ್ತಾರೋ ಅಂಥವನ ಸಂಪರ್ಕ ಕಟ್ಟಾಗುತ್ತೆ ಗುರುಗೆ ಅಪಪ್ರಚಾರ ಮಾಡಿದರೆ ಓದ್ ಜನ್ಮದಲ್ಲಿ. ಇದಕ್ಕೆ ಒಂದು ಗುರು ಶಾಪಕ್ಕೆ ಗುರಿಯಾಗಿರ್ತಾರೆ. ನೋಡೋಕ್ಕೆಲ್ಲ ಚೆನ್ನಾಗಿರ್ತಾರೆ, ಹೈಟು ವೆಯ್ಟು ಬ್ಯೂಟಿ ಎಲ್ಲ ಇರ್ತದೆ, ಆದರೆ ವಿದ್ಯಾಭ್ಯಾಸ ಇರೋದಿಲ್ಲ. ಏನೋದಿದೆಯೋ 7ನೇ ಕ್ಲಾಸ್, ನೀನೋದಿಯೋ SLC ಫೇಲ್, ನೀನೋದಿಯೋ PUC ಫೇಲ್ ಆಯಿತು, ನಾನು ಡಿಗ್ರಿ ಕಂಪ್ಲೀಟ್ ಮಾಡ್ಕೊಳ್ಳಿಲ್ಲ, ಎಲ್ಲ ಸೌಕರ್ಯ ಇದೆ, ಒಳ್ಳೆ ಮನೆ ಇದೆ, ಒಳ್ಳೆ ಅಪ್ಪ ದುಡಿತಾನೆ, ಲಂಚನೂ ತೊಗೊಂಬರ್ತಾನೆ, ಅಮ್ಮನೂ ಚೆನ್ನಾಗಿ ಊಟ ತಿಂಡಿ ಮಾಡಿಕೊಡ್ತಾಳೆ ಮಗನಿಗೆ ಓದಲಿ, ಮಗಳಿಗೆ ಓದಲಿ ಅಂತೇಳಿ ಎಲ್ಲ ಸೌಲಭ್ಯ ಇದ್ದರೂ ಕೂಡ ವಿದ್ಯಾವಂತರಾಗೋದಿಲ್ಲ. ಅದರಿಂದ ಈ ಒಂದು ಬಾರಿಯಾದ ಮನಸ್ಸಲ್ಲಿ ಮನನ ನಿಂದನೆ, ಅಂದರೆ ಮನಸ್ಸಲ್ಲಿ ಗುರು ನಿಂದನೆ ಮಾಡಬಾರ್ದಂತೆ. ಪರೋಕ್ಷವಾಗಿ ಓಪನ್ನಾಗಿ ನಾವು ಪ್ರಚಾರ ಮಾಡಬಾರ್ದು ಗುರು ಸರಿ ಇಲ್ಲ ಅಂಥೇಳಿ. ಗುರು ಏನೇ ಆಗಿರಲಿ ನಮಗೇನಕ್ಕೆ ಬೇಕು, ನಮ್ಗೆ ಒಳ್ಳೇದು ಮಾಡಿದ್ರೆ ಸಾಕು, ನಮ್ಗೆ ಒಳ್ಳೆ ಸದ್ಬುದ್ಧಿ ಕೊಟ್ಟಿದ್ರೆ ಸಾಕು, ಒಳ್ಳೆ ಸನ್ಮಾರ್ಗದಲ್ಲಿ ಹೋಗುವಂಥ ಒಂದು ಜ್ಞಾನ ಕೊಟ್ಟರೆ ಸಾಕು. ಅವ್ನು ಕೊಲೆಗಾರ ಮೋಸ್ಕ ನಮಗೇನಾಗಬೇಕು, ಅವ್ನಿಗೆ ಕರ್ಮ. ಆದರೆ ನನ್ನ ಬದುಕಿನಲ್ಲಿ ನಮಗೊಂದು ಸ್ವಲ್ಪ ಗೈಡ್ ಮಾಡ್ತಾರೆ, ನಮಗೊಂದು ಮೆಂಟರಿಂಗ್ ಮಾಡ್ತಾರೆ, ನಮಗೊಂದು ಕೋಚ್ ಮಾಡ್ತಾರೆ, ನಮಗೇನೋ ಒಂದು ಕೊಡ್ತಾ ಇದ್ದಾರೆ ಜ್ಞಾನ, ಅದನ್ನು ತೊಗೊಂಡು ಉದ್ಧಾರ ಆಗಿಬಿಡೋಣ. ಅವನದು ನೆಗೆಟಿವ್ ಏನಿದೆ ನಮಗೆ ಬೇಡ, ಅವನ ಥರನೇ ಇತ್ತು, ಅವನ ಹತ್ರನೇ ಜ್ಞಾನ ಸಂಪಾದನೆ ಮಾಡಿ, ಅವನ ಹತ್ರನೇ ಎಲ್ಲ ಕಲಿತು, ಅವನ ಹತ್ರ ಎಲ್ಲ ವಿದ್ಯೆ ಮಾಡಿ, ಅವನಿಗೆ ನಾವು ಬಾಯಿ ಬಂದಾಗ ಅಪಪ್ರಚಾರ ಮಾಡಿದ್ರೆ ಇನ್ನು ಯಾವ ಜನ್ಮದು. ನೋಡಿ, ಗರುಡ ಪುರಾಣ ಮತ್ತು ಬ್ರಹ್ಮವೈವಸ್ವತ ಪುರಾಣದಲ್ಲಿ ಗುರು ಬಗ್ಗೆ ಕೆಟ್ಟ ಪ್ರಚಾರ ಮಾಡಿದ್ರೆ 80,000 ಜನ್ಮಗಳ ಕಾಲ ಅವಿದ್ಯಾವಂತನಾಗಿ ಹುಡ್ತಾನಂತೆ. 80,000, 80,000 ಜನ್ಮಗಳ ಅಲ್ಲಿ ಅವಿದ್ಯಾವಂತನಾಗಿ, ಮೂಢನಾಗಿ, ದಡ್ಡನಾಗಿ, ಅಜ್ಞಾನಿಯಾಗಿ ಹುಡ್ತಾನಂತೆ. ಅವನು ಹೆಂಗೆ ಪ್ರಚಾರ ಮಾಡ್ತಾನೋ ಅದೆಲ್ಲ ಇವನಿಗೆ ಹಾಗೇ ವಾಪಸ್ ರಿವರ್ಸ್ ಆಗುತ್ತಂತೆ. ದೇವತೆಗಳದು ಶಾಪನ, ಹೋಮ ಹವನ, ಜಪ ತಪ, ಧ್ಯಾನ ಮಾಡಿ ಕಳ್ಕೊಬೋದು, ಆದರೆ ಗುರು ಶಾಪಕ್ಕೆ ಪರಿಹಾರನೇ ಇಲ್ಲ ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ. ಇದನ್ನು ಭಾಳ ಒತ್ತು ಕೊಟ್ಟು ಹೇಳ್ತಾರೆ ದತ್ತಾತ್ರೇಯರು, ದತ್ತಾತ್ರೇಯ ಸಂಹಿತೆಯಲ್ಲಿ. ಹರ ಮುನಿದರೆ ಇದೆ, ಆದರೆ ಗುರು ಮುರಿದ್ರೆ ಪರಿಹಾರ ಇಲ್ಲ ಅಂಥೇಳಿ. ಅದರಿಂದ ಎಷ್ಟೋ ಜನ ಮಕ್ಕಳು ಇವತ್ತು ಸ್ಕೂಲ್ಗೆ ಕಾಲೇಜಿಗೆ ಹೋಗ್ತೀನಿ ಅಂಥೇಳಿ ದುಶ್ಚಟಗಳಿಗೆ, ದುಷ್ಟರ ಸಹವಾಸಕ್ಕೆ ಸಿಕ್ಕಾಕೊಂಡು ಎಜುಕೇಷನ್ ಮುಗಿಸಿಲ್ಲ. ಪಾಪ ಯಪ್ಪ ಬ್ಯಾಂಕಲ್ಲಿ ಇಂಜಿನಿಯರಿಂಗ್ಗೆ ಓದಲಿ ಮಗ ಅಂತೇಳಿ ಲೋನ್ ತೊಗೊಂಬಿಟ್ಟು
ಲೋನಲ್ಲಿ ಇಂಜಿನಿಯರಿಂಗ್ ಓದಿಸ್ತಾ ಇದ್ದರೆ ಮಗ ಇವನು ಇವ್ರ ಕೈ ಕೆಳಗೆ ಅದು ಇದು ಏನೋ ಬ್ರೋಕರ್ ಕೆಲಸ ಮಾಡಿಸೋದು. ಇನ್ಯಾರೋ ಅವರೇ ಹೇಳ್ತಾಯಿದ್ರು, ಈಗ ರಿಯಲ್ ಎಸ್ಟೇಟ್ ನಿಂತುಬಿಟ್ಟಿದೆ ನನ್ನ ಮಗ ಅಂತೇಳಿ. ಅವನ್ಯಾರೋ ರಿಯಲ್ ಎಸ್ಟೇಟ್ ಜೊತೆ ಅವ್ನು ಕೂರಿಸ್ಕೊಂಡು ಓಡಾಡ್ತಾನಂತೆ. ಯಾರು ಓದ್ತಾರೆ, ದುಡ್ಡು ಕೈಲಿ ಬಂತಲ್ಲಿ ಚೆನ್ನಾಗಿ ಬರ್ತಿದ್ದಿಲ್ಲ ಅಂತೇಳಿ. ಇಲ್ಲಿ ಲೋನ್ ತೆಗೆದು ಇಂಜಿನಿಯರಿಂಗ್ ಓದ್ಸೋಕ್ಕೆ ತೊಗೊಂಬಿಟ್ಟಿದ್ದಾರೆ, ತೀರ್ಸೋಕ್ಕಾಗ್ತಿಲ್ಲ, ಮಗ ಓದ್ತಾ ಇಲ್ಲ. ಈ ಥರದ್ದು ಕುಟುಂಬಗಳು ಕೋಟ್ಯಾಂತರ ಇದೆ ನಮ್ಮ ಜಗತ್ತಿನಲ್ಲಿ. ಅದರಿಂದ ನಾವು ಓದಿ ವಿದ್ಯಾವಂತರಾಗಿ ಜ್ಞಾನವಂತರಾದರೆ ಇಡೀ ಜಗತ್ತೇ ಗೆಲ್ಬೋದು. ಎಷ್ಟು ಕೋಟಿ ದುಡ್ಡಿದೆ, ನಂತರ ಒಂದು 1,000 ಕೋಟಿ ದುಡ್ಡಿದೆ, ಎಜುಕೇಷನ್ ಇಲ್ಲ, ಜ್ಞಾನ ಇಲ್ಲ, ಅದು ಹೆಂಗೆ ಉಳಿಸ್ಕೋಬೇಕು ಅಂತ. 1,000 ಕೋಟಿ ಆಸ್ತಿನ ನಾನು ಹೆಂಗೆ ಉಳಿಸ್ಕೋಬೇಕು ಅಂತ ಅಂದರೆ ನನಗೆ ಜ್ಞಾನ ಬೇಕು. ಜ್ಞಾನ ಯೋಗ ಭಾಳ ಇಂಪಾರ್ಟೆಂಟು ಇನ್ನೆಲ್ಲ ಯೋಗಕ್ಕಿಂತ ಅಂತ ನನ್ನ ಅಭಿಪ್ರಾಯ. ಅದರಿಂದ ಯಾರು ಗುರುಗಳಿಗೆ ಕೆಟ್ಟದಾಗಿ ಬೈದಿರ್ತಾರೋ ಅಥವಾ ಅಪಪ್ರಚಾರ ಮಾಡ್ತಾರೋ, ಇದು ಬೈಯೋದು ಬೇರೆ, ಅಪಪ್ರಚಾರ ಮಾಡೋದು ಬೇರೆ. ಈ ಅಪಪ್ರಚಾರ ಮಾಡೋದ್ರಿಂದ ಅವ್ರ ವಂಶಕ್ಕೆ ಗುರು ಶಾಪ ಬಂದುಬಿಡ್ತದೆ. ಇವನು ಬೈದ್ಬಿಟ್ಟಿರ್ತಾನೆ, ಗುರುಗಳಿಗೆ ಅಪಪ್ರಚಾರ ಮಾಡ್ತಾನೆ, ಆ ಮನೇಲೇ ಅವ್ನಿಗೆ ನಮ್ಮ ಮಕ್ಕಳಿತ್ತು, ನಮ್ಮ ಮಕ್ಕಳಿಗೆ ಈ ಥರ ದೋಷ ಬಂದುಬಿಡ್ತದೆ. ಆದ್ದರಿಂದ ಯಾಕೆ ಮಕ್ಕಳಿಗೆ ನಾವು ಸ್ಕೂಲಿಗೆ ಕಳಿಸಿದ್ರು ಓದೋದು ಅರ್ಥ ಆಗಲ್ಲ, ಓದ್ತಿಲ್ಲ, ಓದೋದು ಬಿಟ್ಬಿಟ್ಟು ಬೇರೆ ಚಟುವಟಿಕೆಗಳಲ್ಲಿ ಆನಂದವಾಗಿದ್ದಾರೆ ಅಂದರೆ ಗುರು ಬಗ್ಗೆ ಅಪಪ್ರಚಾರ ಮಾಡೋ ದೋಷಕ್ಕೆ ಈ ಥರ. ಆದ್ದರಿಂದ ಆ ಕುಟುಂಬಕ್ಕೆ ಅವತ್ತಿನಿಂದ ಅವ್ರ ಮನೇಲಿ ಗುರು ಶಾಪ ಬಂದುಬಿಡ್ತು. ಅಲ್ಲಿ ಉಡೋ ಮಕ್ಕಳು ಮೊಮ್ಮಕ್ಕಳೆಲ್ಲ 7ನೇ ಕ್ಲಾಸ್ ಫೇಲು, ಇಲ್ಲ 10ಕ್ಕೆ ಫೇಲು, ಇಲ್ಲ ಓದೋದೇ ಇಲ್ಲ, ಇಲ್ಲ ಈ ಥರ ವರ್ಕ್ಶಾಪಲ್ಲಿ ಕೆಲಸ ಮಾಡೋದು, ಸಣ್ಣ ಸಣ್ಣ ಬಿಸ್ನೆಸ್ ಮಾಡೋದು, ಕದಿಯೋದು, ಇನ್ನು ಇದು ಕೆಟ್ಟ ಚಟಕ್ಕೆ ಸಿಕ್ಕಾಕೊಂಡು ಬದುಕನ್ನೇ ಹಾಳು ಮಾಡ್ಕೊಂಡ್ಬಿಡ್ತಾರೆ. ಯಾರ ಮಕ್ಕಳು ಸ್ಕೂಲು ಕಾಲೇಜ್ಗೆ ಹೋಗಿಬಿಟ್ಟು ಅಡ್ಡದಾರಿ ಹಿಡಿದು ಕೆಟ್ಟ ಚಟಗಳು, ಕೆಟ್ಟ ಸಹವಾಸ, ಕೆಟ್ಟ ನಡವಳಿಕೆಗಳಿಂದ ಎಲ್ಲನೂ ಕಳ್ಕೊಂಬಿಟ್ಟಿರ್ತಾರೋ ಆ ಥರದವ್ರಿಗೆ ನೀವು ಮತ್ತೆ ವಿದ್ಯಾಭ್ಯಾಸ ಮುಂದುವರಿಸಬೇಕು ಅನ್ನೋದಾಗಿದ್ದರೆ ಅಂಥವ್ರ ಕೈಲಿ ನಿಮ್ಮ ಮನೆ ಮಕ್ಕಳು ಹೆಣ್ಣಾಗಲಿ ಗಂಡಾಗಲಿ ಇವತ್ತು ನಾನು ಹೇಳುವಂಥ ಮಂತ್ರ ತಂತ್ರವನ್ನು ನೀವು ಮಾಡಿಸ್ಬೇಕು. ಏನಪ್ಪ ಅಂತಂದರೆ ನೋಡಿ, ಹೆಬ್ಬೆಟ್ಟು ಮತ್ತು ತೋರ್ಬೆರಳು, ಹೆಬ್ಬೆಟ್ಟು ಶುಕ್ರ, ತೋರ್ಬೆರಳು ಗುರು. ಹೀಗೆ ಹೆಬ್ಬೆಟ್ಟು ಶುಕ್ರ ಗ್ರಹ ನಮ್ಮ ಆಸಕ್ತಿ, ಇನ್ಸ್ಪಿರೇಷನು, ಮೋಟಿವೇಶನ್ ಜಾಸ್ತಿ ಮಾಡುತ್ತೆ ಹೆಬ್ಬೆಟ್ಟು. ಗುರುಗ್ರಹ ತೋರ್ಬೆರಳು ಗುರು, ಜ್ಞಾನ. ನಾನು ಮಾಡ್ತಿರೋ ತಪ್ಪು, ಸ್ಕೂಲ್ಗೆ ಹೋಗಬೇಕು, ಸಿನಿಮಾಗೆ ಹೋಗಬಾರ್ದು, ನಾನು ಕಾಲೇಜ್ಗೆ ಹೋಗಬೇಕು, ಬಾರ್ಗೆ ಹೋಗಬಾರ್ದು, ನಾನು ಕಾಲೇಜ್ಗೆ ಹೋಗಬೇಕು, ಬೇರೆ ಏನು ಮಾಡಬಾರ್ದು ಅನ್ನೋ ಜ್ಞಾನವನ್ನು ಕೊಡುವಂಥದ್ದು ಮತಿ. ಅದರಿಂದ ಹೆಬ್ಬೆಟ್ಟನ್ನು ತೋರ್ಬೆರಳು ಮೇಲೆ ಹಿಂಗೆ ಇಟ್ಕೋಬೇಕು. ಇಟ್ಟು ಉಳಿದೆಲ್ಲ ಬೆರಳನ್ನು ಒಳಗೆ ಮಡ್ಚ್ಕೋಬೇಕು. ಹೀಗೆ ನೋಡಿ, ಹೀಗೆ ಮಡ್ಚ್ಕೋಬೇಕು. ತೋರ್ಬೆರಳ ಮೇಲೆ ಹೆಬ್ಬೆಟ್ಟನ್ನು ಮಧ್ಯಭಾಗದಲ್ಲಿ ಪ್ರೆಸ್ ಮಾಡಿ ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ಮುಖ ಮಾಡಿಕೊಂಡು ಓಂ ಕೃಷ್ಣ ಕೃಷ್ಣ ಮಹಾಕೃಷ್ಣ. ಕೃಷ್ಣ ಅಂತಂದರೆ ಅಜ್ಞಾನ, ಅಂಧಕಾರವನ್ನು ನಾಶ ಮಾಡುವಂಥದ್ದು. ಕೃಷ್ಣ ಅಂದರೆ ಕಷ್ಟಗಳನ್ನು ನಾಶ ಮಾಡುವಂಥವನು, ಕ್ಲೇಶವನ್ನು ನಾಶ ಮಾಡುವನು ಕೃಷ್ಣ ಅಂತ. ಕೃಷ್ಣ ಕೃಷ್ಣ ಮಹಾಕೃಷ್ಣ ಸರ್ವಜ್ಞಂ. ಸರ್ವಜ್ಞ ಅಂದರೆ ಇದು ತಪ್ಪು, ಇದು ಸರಿ ಇಲ್ಲ, ನಾನು ಮಾಡ್ತಿರೋ ತಪ್ಪು, ನಾನು ಸ್ಕೂಲು ಕಾಲೇಜ್ಗೆ ಹೋಗ್ತಿ ಈ ಥರ ಅಡ್ಡದಾಡಿಗೆ ಹೋಗ್ತಾ ಅಂತ ತಿಳುವಳಿಕೆಯನ್ನು. ಸರ್ವಜ್ಞಂ ತ್ವಂ ಪ್ರಸೀದ ಮೇ. ಸರ್ವಜ್ಞ ತ್ವಂ ಪ್ರಸೀದ, ನನಗೆ ತಿಳುವಳಿಕೆ ಕೊಡು, ಯಾವ ಸರಿ ಯಾವ ತಪ್ಪು ಅನ್ನೋದನ್ನು ಅರ್ಥ ಮಾಡುವಂಥ ಶಕ್ತಿ ಕೊಡು. ಸರ್ವಜ್ಞ ತ್ವಂ ಪ್ರಸೀದ ಮೇ. ಕೃಷ್ಣ ಕೃಷ್ಣ ಮಹಾಕೃಷ್ಣ ಸರ್ವಜ್ಞ ತ್ವಂ ಪ್ರಸೀದ ಮೇ. ರಮಾರಮಣ ಅಂದರೆ ರಮಾರಮಣ, ಸಕಲ ವಿದ್ಯೆಗಳಲ್ಲೂ, ಸಕಲ ಜ್ಞಾನಗಳಲ್ಲೂ, ಸಕಲ ತಿಳುವಳಿಕೆಗಳಲ್ಲೂ. ರಮಣ ಅಂತಂದರೆ ಬಾಸ್ ಅಂತ, ನಾಥ, ಒಡೆಯ ಅಂಥೇಳಿ, ಯಜಮಾನ ಅಂಥೇಳಿ. ವಿಶ್ವೇಶ, ವಿಶ್ವಕ್ಕೆ ಈಶ, ಇಡೀ ಜಗತ್ತಿಗೆ ಜ್ಞಾನ ಕೊಡುವಂಥ ಕೃಷ್ಣ. ವಿದ್ಯಾ ಮಾಶು, ನನ್ನ ವಿದ್ಯಾ. ಮಾಶು ಅಂತಂದರೆ ಎಲ್ಲ ವಿಘ್ನಗಳನ್ನು, ನನ್ನ ವಿದ್ಯಾಭ್ಯಾಸ ಮಾಡುವಾಗಂತ ಬರುವಂಥ ಎಲ್ಲ ವಿಘ್ನಗಳನ್ನು ಪ್ರಯಚ್ಛಮೆ, ಯಶಸ್ಸಿಯನ್ನು ಕೊಟ್ಟು ಕಾಪಾಡು ಅಂಥೇಳಿ ಇದು ಒಂದು ವಿಶೇಷವಾದಂಥ ಮಂತ್ರ. ಹೆಬ್ಬೆಟ್ಟನ್ನು ತೋರ್ಬೆರಳು ಮಧ್ಯಭಾಗದಲ್ಲಿ ಇಟ್ಕೊಂಡು ಕಣ್ಣು ಮುಚ್ಕೊಂಡು ಓಂ ಕೃಷ್ಣ ಕೃಷ್ಣ ಮಹಾಕೃಷ್ಣ ಸರ್ವಜ್ಞತ್ವಂ ಪ್ರಸೀದ ಮೇ. ರಮಾರಮಣ ವಿಶ್ವೇಶ ವಿದ್ಯಾಮಾಶು ಪ್ರಯಚ್ಛಮೆ. ಓಂ ಕೃಷ್ಣ ಕೃಷ್ಣ ಮಹಾಕೃಷ್ಣ ಸರ್ವಜ್ಞತ್ವಂ ಪ್ರಸೀದ ಮೇ. ರಮಾರಮಣ ವಿಶ್ವೇಶ ವಿದ್ಯಾಮಾಶು ಪ್ರಯಚ್ಛಮೆ. ಈ ಮಂತ್ರನ ಒಂದು ಅರ್ಧ ಗಂಟೆ ಹೇಳಿಬಿಟ್ರೆ 108 ಸಲ ಆಗಿಬಿಡ್ತದೆ. ಅವಲಕ್ಕಿಯನ್ನು ಕೈಲಿಟ್ಕೋಬೇಕು. ಅವಲಕ್ಕಿ, ಡ್ರೈ ಅವಲಕ್ಕಿ ಅಂಗಡಿಯಿಂದ ತೊಗೊಂಬಂದು 100-200 ಗ್ರಾಮ್ ಅದನ್ನು ಕೈಲಿಟ್ಕೊಂಡು ತಂತ್ರ, ಅವಲಕ್ಕಿ ತಂತ್ರ ಏನು ಮಾಡಬೇಕು? ಓಂ ಕೃಷ್ಣ ಕೃಷ್ಣ ಮಹಾಕೃಷ್ಣ ಸರ್ವಜ್ಞತ್ವಂ
ಪ್ರಸೀದಮೇ, ಪ್ರಸೀದ ಅಂದರೆ ದಯಪಾಲಿಸು ಅಂತ. ರಮಾರಮಣ ವಿಶ್ವೇಶ ವಿದ್ಯಾಮಾಶು ಪ್ರಯಚ್ಛಮೆ ಅಂಥೇಳಿ ಈ ಮಂತ್ರ ಹೇಳಬೇಕು. ಮುದ್ರೆ ಆವಾಗವಾಗ ಮುದ್ರಾ ಫಿಸಿಯೋಥೆರಪಿ ನಮಗೆ ನ್ಯೂರಾನ್ಸ್ಗೆ ಆ್ಯಕ್ಟಿವೇಟ್ ಮಾಡ್ತದೆ. ಸೌಂಡ್ ಥೆರಪಿ ಮಂತ್ರ ಹೇಳ್ತಾ ಇದ್ದರೆ ಪೂರ್ವಜನ್ಮದ ಎಲ್ಲ ದೋಷಗಳು ನಮ್ಮಲ್ಲಿ ನಿವಾರಣೆ ಆಗ್ತದೆ. ಆ ಕ್ರೋಮೋಸೋಮ್ಸಲ್ಲಿ ಎಲ್ಲ ಕ್ಲೀನ್ ಆಗ್ತದೆ. ಇದನ್ನು ತಂತ್ರ ಮಾಡ್ತಾ ಇರೋದ್ರಿಂದ ನಮಗೆ ಲವಲವಿಕೆ, ಆ್ಯಕ್ಟಿವಿಟೀಸು, ಇನ್ಸ್ಪಿರೇಷನ್ನು, ಮೋಟಿವೇಶನು ಎಲ್ಲ ಕೊಟ್ಟು ಓದಬೇಕು, ಕಂಟಿನ್ಯೂ ಮಾಡಬೇಕು ಅಂತ ಒಂದು ಹಂಬಲ, ಆಸಕ್ತಿನೂ ಉತ್ಪತ್ತಿ ಮಾಡುತ್ತೆ ತಂತ್ರ. ಇದಿಷ್ಟನ್ನು ಮಾಡಾದ್ಮೇಲೆ ಆ ಅವಲಕ್ಕಿಯನ್ನು ಏನು ಮಾಡಬೇಕು, ನೀವು ಯಾವ್ಯಾವ ಮಕ್ಕಳು ಇರ್ತಾರೋ, ಓದೋ ಮಕ್ಕಳು, ಓದೋ ಹುಡುಗರು, ಅವ್ರಿಗೆಲ್ಲ ಕೊಡ್ತಾಯಿದ್ರೆ ನಿಮಗೆ ಓದೋ ಜ್ಞಾನಶಕ್ತಿ ಅಭಿವೃದ್ಧಿ ಆಗುತ್ತೆ. ಅಲ್ಲಿ ಕೊಟ್ಟು ಇಲ್ಲಿ ಜ್ಞಾನ ತೊಗೋಬೇಕು, ಅಲ್ಲಿಗೆ ಹಂಚ್ಬಿಟ್ಟು ಆ ಥರ ಮಾಡಬೇಕು. ಓಂ ಕೃಷ್ಣ ಕೃಷ್ಣ ಮಹಾಕೃಷ್ಣ ಸರ್ವಜ್ಞತ್ವಂ ಪ್ರಸೀದಮೇ ರಮಾರಮಣ ವಿಶ್ವೇಶ ವಿದ್ಯಾಮಾಶು ಪ್ರಯಚ್ಛಮೆ ಅಂತ ಹೇಳಿ ಜಪ ಮಾಡಬೇಕು. ಇದು ಹೆಚ್ಚೆಚ್ಚು ಮಾಡ್ತಿದ್ದರೆ ಈಗ ಕೆಟ್ಟ ಚಟಗಳಿಗೆ, ಕೆಟ್ಟ ಸಹವಾಸ, ಕೆಟ್ಟದ ಒಂದು ರೀತಿಯಲ್ಲಿ ಹೋಗಿ ವಿದ್ಯಾಭ್ಯಾಸವನ್ನು ಹಾಳು ಮಾಡ್ಕೊಳ್ಳೋದನ್ನು ಈ ಮಂತ್ರಶಕ್ತಿ ಮುದ್ರಾ ಮಂತ್ರ ತತ್ವದಿಂದ ಆ ಕರ್ಮವನ್ನು ಕಳೆದು ವಿದ್ಯಾವಂತರಾಗೋದು ಆಶೀರ್ವಾದ ಆಗುತ್ತೆ ಈ ಒಂದು ಮಂತ್ರ ಮುದ್ರಾ ತಂತ್ರದಿಂದ. ಇದನ್ನು ಮಾಡಿ ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSCBಗೆ ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕನ್ನು ಬಟನ್ ಪ್ರೆಸ್ ಮಾಡಿ. ಆಮೇಲೆ ನಾನು ನೋಡಿದಂಥ ಲಿಂಕನ್ನು ಮರಿದೇ ನಿಮ್ಮ ಬಂಧು ಮಿತ್ರಕ್ಕೆ ಕಳಿಸ್ಕೊಡಿ, ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ ಕೂಡ ಟೈಮ್ ಟು ಟೈಮ್ ಅಪ್ಲೋಡ್ ಮಾಡ್ತಿರ್ತೀವಿ. ಆಮೇಲೆ ನಮಗೆ ಅಪಾಯಿಂಟ್ಮೆಂಟ್ಸ್ ಬೇಕಿದ್ದವರು www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟ್ಗೆ ಯಾವ ಟೈಮ್ಗೆ ನೀವು ಅಪಾಯಿಂಟ್ಮೆಂಟ್ಸ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.